JDSನಿಂದ ವಕ್ತಾರರಾದ ಪ್ರದೀಪ್ ಅವರಿದ್ದಾರೆ. ಅವರು ಕೇವಲ ಇವತ್ತಿನ ಪ್ಯಾನಲ್ನಲ್ಲಿ JDS ವಕ್ತಾರರಲ್ಲ, ಈ ಪ್ರಕರಣದ ಮೂಲ ದೂರುದಾರರ ಪೈಕಿ ಒಬ್ಬರು. 3 ಜನರ ಪೈಕಿ ನೀವು ಕೂಡ ಒಬ್ಬರು. ಏನು ನೀವು ಕೊಟ್ಟರೆ ಕೇಸ್ ಹಿಂಗಾಯಿತು? ಕೇಸ್ ಏನೂ ಆಗಿಲ್ಲ. ಟೆಕ್ನಿಕಲ್ ರೀಸನ್ಸಿಂದ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಹಿನ್ನಡೆ ಆಗಿದೆ. ಏನು ಟೆಕ್ನಿಕಲ್ ರೀಸನ್? ನೋಟಿಸು ಅದೇ ಟೆಕ್ನಿಕಲ್ ರೀಸನ್. ದುರುಪಯೋಗ. ECIRನ ಕ್ವಾಶ್ ಮಾಡಿಲ್ಲ. ಇಡಿ ದುರುಪಯೋಗ. ಇಡಿ ದುರುಪಯೋಗ ಅದು ಬೇರೆ, ಅದು ಅಬ್ಸರ್ವೇಷನು. ನಾನು ಕೇಳ್ತಾ ಇರೋದು ECIR ಏನು ಇಡಿ ಅವರು ಏನು ರಿಜಿಸ್ಟರ್ ಮಾಡಿದ್ರು ಆ FIR ಕ್ವಾಶ್ ಆಗಿಲ್ಲ. FIR ಕ್ವಾಶ್ ಮಾಡ್ಬೇಕಂತ ಇವ್ರು ಸುಪ್ರೀಂ ಕೋರ್ಟ್ಗೆ ಹೋಗಿಲ್ಲ. ಅದಕ್ಕೇನೆ ಟೆಕ್ನಿಕಲ್ ಕೇಸ್ ಪೆಂಡಿಂಗ್ ಇದೆ. ಹೈಕೋರ್ಟ್ನವರು ನಾವು ಕೊಟ್ಟಿದ್ದ ಸಮನ್ಸ್ ರದ್ದು ಮಾಡಿದ್ದಾರೆ. ಹೈಕೋರ್ಟ್ ಆದೇಶ ನೀವು ವಜಾ ಮಾಡಿ ಸಿದ್ದರಾಮಯ್ಯನವರ ಪತ್ನಿ ಮತ್ತು ಭೈರತಿ ಸುರೇಶ್ ಅವರನ್ನು ವಿಚಾರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ತಾನೇ ಇಡಿ ಹೋಗಿದ್ದು. ಖಂಡಿತ. ಏನು ಹೇಳ್ತು ಸುಪ್ರೀಂ ಕೋರ್ಟ್? ಖಂಡಿತ. ಸುಪ್ರೀಂ ನೋಡಿ, ಇಲ್ಲಿ ಹೇಮಂತ್ ಚಂದ್ರಗೌಡರದು ಒಂದು ಜಡ್ಜ್ಮೆಂಟ್ ಇದೆ ಇಲ್ಲಿ ಕರ್ನಾಟಕ ಹೈಕೋರ್ಟ್ದು. ಏನಂತ ಮಾಡ್ತು ಅಂದರೆ ಸೆಪ್ಟೆಂಬರ್ 2023ನಲ್ಲಿ ಅದರಲ್ಲಿ ಒಂದು ಗೈಡ್ಲೈನ್ಸ್ ಕೊಡ್ತು. ಒಂದು ಗೈಡ್ಲೈನ್ಸ್ ಏನಪ್ಪ ಅಂದರೆ ಇಡಿಗೆ ನೋಟಿಸ್ ಕೊಡಬೇಕಾದ್ರೆ ನೀವು ಮಾಡಿರ್ತಕ್ಕಂತಹ FIR ಸಂಖ್ಯೆ, ಯಾವ ಸೆಕ್ಷನ್ನು, ನಿಮಗೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಏನಕ್ಕಾಗಿ ವಿಚಾರಣೆ ಕರಿತಾ ಇದ್ರಿ, ಅಷ್ಟು ಇನ್ಫಾರ್ಮೇಷನ್ನು ಅದರಲ್ಲಿ ಇರಬೇಕು. ಇನ್ ಕೇಸ್ ಆ ಇನ್ಫಾರ್ಮೇಷನ್ ಇಲ್ಲ ಅಂತಂದರೆ ಕ್ವಾಶ್ ಮಾಡ್ತೀವಿ ಅಂತೇಳಿ ಆ ಪ್ರಕರಣದಲ್ಲಿ ಕ್ವಾಶ್ ಮಾಡಿದ್ರು. ಅದೇ ಗಾದೆ ಮಾತಿದೆಯಲ್ಲ, ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ. ಈಗ ನನಗೆ ಹೇಳೋದು ಕೇಳಿಸ್ಕೊಳ್ಳಿ. ಅಲಹಾಬಾದ್ ಹೈಕೋರ್ಟು ಕೂಡ ಇದೇ ಜಡ್ಜ್ಮೆಂಟ್ನ ಇದೇ ರೀತಿ ಇಡಿ ಮೇಲೆ ಮಾಡ್ತು. ಅದೇ ಕಾರಣದಿಂದ ಇವತ್ತು ಟೆಕ್ನಿಕಲ್ ರೀಸನ್ಸ್ ಮೇಲೆ ನೀವು ಯಾವ ಗೈಡ್ಲೈನ್ಸ್ನ ನೀವು ಫಾಲೋ ಮಾಡ್ತಾ ಇಲ್ಲ ಇಡಿ ಅವರು, ಯಾವ ಇನ್ಫಾರ್ಮೇಷನು ಆ ನೋಟಿಸಲ್ಲಿ ಇರಬೇಕಾಯ್ತು, ಇನ್ಫಾರ್ಮೇಷನ್ ಇಲ್ಲ. ಪ್ರದೀಪ್ ಅವ್ರಿಗೆ ಆಗ್ತಿಲ್ಲ ಈ ವಾದ. ಅಲ್ರಿ ಕರೆಕ್ಟ್ ಸರ್. ಕೋರ್ಟಲ್ಲಿ ಆಗಿರ್ತಕ್ಕ ನಾನು ಲೀಗಲ್ ಆಗಿ ಹೇಳ್ತಾ ಇದ್ದೀನಿ, ತಪ್ಪೇನು ಹೇಳ್ತಾ ಇದ್ದೀನಿ ನಾನು? ಲೀಗಲ್ ಆಗಿ ನೋಟಿಸ್ ಅಲ್ಲಿ ಏನು ಇನ್ಫಾರ್ಮೇಶನ್ ಒಬ್ಬ ನೋಟಿಸ್ ಕೊಡ್ಬೇಕಾದ್ರೆ ಐಒ ಇರಬೇಕಾದಂತ ವಿವೇಚನೆ ಅದು. ತಾನು ನೋಟಿಸ್ ಕೊಡಬೇಕಾದ್ರೆ ಯಾವೆಲ್ಲ ಅಂಶಗಳನ್ನ ನಾನು ನೋಟಿಸ್ನಲ್ಲಿ ಕೊಡಬೇಕಾಗಿದ್ದಂಥದ್ದ ಆ ಇನ್ಫಾರ್ಮೇಶನ್ ಆ ನೋಟಿಸ್ನಲ್ಲಿ ಇರಬೇಕು. ಆ ಇನ್ಫಾರ್ಮೇಶನ್ ಇಲ್ಲ ಅಂದ್ರೆ ಒಂದು ನಿಮಿಷ, ಇದು ಇನ್ಕಂಪ್ಲೀಟ್ ಸಮನ್ಸ್ ಆದ್ದರಿಂದ ನಾವು ಇದನ್ನು ರದ್ದುಗೊಳಿಸ್ತೀವಿ ಅಂತ ಯಾವ್ದಾದ್ರು ಕೋರ್ಟ್ ಹೇಳ್ತಾ? ಸಮನ್ಸ್ ಇನ್ಕಂಪ್ಲೀಟ್ ಆದ್ದರಿಂದ ನಾವು ಇದನ್ನು ಅವಕಾಶ ಕೊಡೋದಿಲ್ಲ ಅಂತ ಯಾವ್ದಾದ್ರು ಕೋರ್ಟ್ ಹೇಳ್ತಾ? ಖಂಡಿತ ನೀವು ಅದು ಅಬ್ಸರ್ವೇಷನ್ ತೆಗೀರಿ. ನೀವು ಓದ್ಲ ನೀವು ಟೆಕ್ನಿಕಲ್ ರೀಸನ್ಸ್ ಎಷ್ಟು ರೀಸನ್ಸ್ ಇಂದ ನಾನು ಓದ್ತೀನಿ ನೋಡಿ. ಟೆಕ್ನಿಕಲ್ ರೀಸನ್ಸ್ ಇಂದನೇ ನೀ ಯಾವುದೋ ಕೇಸಿಂದ ಹೇಳ್ಬೇಡಿ, ಈ ಕೇಸಿಂದ ಹೇಳಿ. ನಾನು ಬೇರೆ ಕೇಸ್ ಹೇಳ್ತಾ ಇರೋದು. ಈ ಕೇಸಿಂದ ಹೇಳಿ. ನಾನು ಬೇರೆ ಟೆಕ್ನಿಕಲ್ ಅಬ್ಸರ್ವೇಷನ್ ಈ ಕೇಸ್ ಹತ್ರ ಇಲ್ಲ, ಈ ಜಡ್ಜ್ಮೆಂಟ್ ಇಲ್ಲ. ಇಲ್ಲಿ ಕೇಳಿಸ್ಕೊಳ್ಳಿ. ಇದು ದುರುಪಯೋಗ ಅಂತಾನೆ ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದು. ಅಬ್ಸರ್ವೇಷನ್ ತುಂಬಾ ಕೇಸ್ಗಳಲ್ಲಿ ತುಂಬಾ ಸಂದರ್ಭಗಳಲ್ಲಿ ಮಾಡ್ತಾರೆ ಎಕ್ಸ್ಟ್ರೀಮ್ ಲೆವೆಲ್ಗೆ. ನಾವು ಇಲ್ವೇ ಇಲ್ಲ ಅಂತ ನಾನು ಹೇಳಲ್ಲ, ಆದ್ರೆ ಅದೇ ಸತ್ಯ ಅಲ್ಲ. ಹಾಗಾದ್ರೆ ಈ ಪ್ರಕರಣದಲ್ಲಿ ಅದೇ ಜಸ್ಟಿಸ್ ಅವರು FIR ಮಾಡಿ ಅಂತ ಕೊಟ್ರು, ಇನ್ನೊಂದು ಕೋರ್ಟು PCR ನಲ್ಲಿ FIR ರಿಜಿಸ್ಟರ್ ಮಾಡಿ ಅಂತ ಕೊಟ್ರು. ಯಾಕವೆಲ್ಲ ಅದು? ನೀವು ಅದೇ ಲೋಕಾಯುಕ್ತವನ್ನ ದುರುಪಯೋಗ ಪಡಿಸ್ಕೊಂಡಿದ್ದೀರಿ, ಡೌಟೇ ಬೇಡ. ಈ ರಾಜ್ಯ ಜನತೆಗೆ ಗೊತ್ತಿದೆ ಅದು. ನೀವು ನಿಮ್ಮ ಕಾಂಗ್ರೆಸ್ ಶಾಸಕರು 64 ಎಕರೆ ಕೊಳ್ಳೆ ದುರುಪಯೋಗ ಮಾಡ್ಕೊಂಡು ನೀವು ಏನು ಇಲ್ಲಿಗಲ್ ಆಗಿ ಆಕ್ಯುಪೈ ಮಾಡ್ಕೊಂಡಿದ್ರೆ ಅದ್ರ ಬಗ್ಗೆ SIT ರಚನೆ ಮಾಡಲ್ಲ. 14 ಎಕರೆ ಕುಮಾರಸ್ವಾಮಿ ಅವರು ಬಿಡದಿ ಹತ್ರ ಒತ್ತುವರಿ ಮಾಡ್ಕೊಂಡಿದ್ರೆ SIT ರಚನೆ ಮಾಡ್ತೀರಿ. ನೀವು ದುರುಪಯೋಗ ಮಾಡ್ಕೊಂಡಿಲ್ವಾ? SIT ಯಾಕೆ ಮಾಡಿದ್ರೆ? ಯಾಕೆ ದುರುಪಯೋಗ ಮಾಡ್ಕೊಂಡ್ರೆ? ನೀವು ಎಷ್ಟು ಕೇಸಲ್ಲಿ SIT ನ ನೀವು ಬೇಕಾದಾಗ ರಚನೆ ಮಾಡಿದ್ರೆ, ನೀವು ಬೇಕಾದಾಗ ಮಾಡಿಲ್ಲ. ನಿಮ್ಮ ಕಾಂಗ್ರೆಸ್ ಸರ್ಕಾರ ಇತಿಹಾಸವನ್ನು ಕಾಂಗ್ರೆಸ್ ಸರ್ಕಾರದ ಇತಿಹಾಸವನ್ನು ತೆಗೆದ್ರೆ ನಿಮ್ದು ಇದರ 1000 ಪಟ್ಟು ದುರುಪಯೋಗವನ್ನ ನೀವು ದುರುಪಯೋಗ ಮಾಡ್ಕೊಂಡಿದ್ದೀರಿ. ಸರ್ಕಾರಗಳನ್ನೇ ಚೇಂಜ್ ಮಾಡಿದಿರಿ, ರಾತ್ರೋರಾತ್ರಿ ಸರ್ಕಾರಗಳನ್ನ ಚೇಂಜ್ ಮಾಡಿದಿರಿ, ರಾಜ್ಯಪಾಲರನ್ನು ದುರುಪಯೋಗ ಮಾಡ್ಕೊಂಡಿದ್ದೀರಿ. ಇದು ಈ ದೇಶಕ್ಕೆ ಸಂವಿಧಾನಕ್ಕೆ ಮಾಡಿದ ದೊಡ್ಡ ಅಪಮಾನ. ಪ್ರದೀಪ್ ಅವರೇ, 2 ತಪ್ಪು ಸೇರಿದ್ರೆ ಒಂದು ಸರಿ ಆಗೋದಿಲ್ಲ. ನಾನು ಹೇಳಿಲ್ಲ ಸರ್. ನಾನು ನನ್ನ 2 ತಪ್ಪುಗಳು ಸೇರಿದ್ರೆ 2 ತಪ್ಪುಗಳು ಸೇರಿದ್ರೆ ಒಂದು ಸರಿ ಆಗೋದಿಲ್ಲ ಸರ್. ನಾನು ಒಪ್ತೀನಿ ಸರ್. ನಿಮ್ಮ ಮಾಜಿ ಮಿತ್ರ ಪಕ್ಷದವರು, ಹಾಲಿ ಮಿತ್ರ ಪಕ್ಷದವರು ಇಬ್ಬರು ಅದನ್ನೇ ಮಾಡಿದ್ದಾರೆ. ಇಬ್ರು ಮಾಡಿರೋದು ಅದನ್ನೇ. ಆದ್ರೆ ನಾನು ಈ ಪ್ರಕರಣದಲ್ಲಿ ಟೆಕ್ನಿಕಲ್ ರೀಸನ್ಸ್ ಮೇಲೆ ಕೇಸು ಹೊಡೆದಾಕಿದರೆ ಅದ್ರ ಅಬ್ಸರ್ವೇಷನ್ ಮಾಡಿದ್ದಾರೆ. ಹೌದು, ಅದು ಬರೋ ಟೆಕ್ನಿಕಲ್ ರೀಸನ್ಗಳಲ್ಲ. ನಾನು ಹೇಳ್ತಾ ಇದ್ದೀನಿ ಅದನ್ನ. ಹೌದು, ನಾನು ಹೇಳ್ತಿಲ್ವಾ ಅದನ್ನ ಸರ್? ಆದ್ರೆ ಅಬ್ಸರ್ವೇಷನ್ ಮಾಡಿದ್ದಾರೆ. ಮಾಡಿದ್ರು ಸಹಿತ ಇಲ್ಲಿ ಕೇಳಿ ಸರ್, ಮಾಡಿದ್ರು ಸಹಿತ ನೀವು ಯಾಕೆ ಸರೆಂಡರ್ ಮಾಡಿದ್ರಿ 14 ಸೈಟ್ನ? ಯಾಕೆ ಸರೆಂಡರ್ ಮಾಡಿದ್ರಿ ಸರ್? ನಿಮ್ದೇ ಆಗಿದ್ರೆ
ಇದೇ ತಟ್ಕೊಂಡು ಹೇಳಿ ಕೋರ್ಟ್ ಮುಂದೆ ಹೋಗಿ ನಮ್ ಸೈಟ್ ಇದು ಅಂತ. ನೀವು ಪಾಲಿಟಿಕ್ಸ್ ಮಾಡ್ತಾ ಇದ್ದೀರಲ್ಲ, ಯಾವ ಪಾಲಿಟಿಕ್ಸ್? ಅದಕ್ಕೆ ನಾವು ಮೂಲತಃವಾಗಿ 3.16 ಎಕರೆ ಜಮೀನು ಆಯಿತು ಅಮ್ಮ ಅವ್ರದ್ದು, ಅದ್ರ ಬಗ್ಗೆ ವಿಚಾರ ಮಾಡ್ತೀವಿ ನಾವು. 14 ಸೆಂಟ್ ವಿಚಾರದಲ್ಲಿ ನಿಮ್ಗೆ ಆಕ್ಷೇಪ ಇದೆಯಾ? ನಾವು ರಾಜಕಾರಣ ಮಾಡಿದವರಲ್ಲ. ಪಾಲಿಟಿಕ್ಸ್ ಮಾಡಬೇಕು. ನೀವು ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣಿಗಳು ಬಿಜೆಪಿ ಪಿಟಿ ಪಾಲಿಟಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕೇಳಿ. ಈ 14 ಸೆಂಟ್ ನೆಟ್ಕೊಂಡು ರಾಜಕಾರಣ ಮಾಡ್ಲಿಕ್ಕೆ ಅವಕಾಶ ಕೊಡಬಾರದು ಅಂತಕ್ಕಂಥದ್ದು ನಮ್ಮ ದೃಷ್ಟಿಕೋನ ಇರ್ತಕ್ಕಂಥದ್ದು. ಸತ್ಯ ಪ್ರಾಮಾಣಿಕತೆ ಕೆಲಸ. ಒಂದ್ ನಿಮಿಷ, ಸತ್ಯ ಪ್ರಾಮಾಣಿಕತೆಯಿಂದ 3.16 ಎಕರೆ ಜಮೀನು ಕಳ್ಕೊಂಡಿರೋರಿಗೆ ಅವ್ರು ಕಾಂಪನ್ಸೇಷನ್ ಕೊಡಬೇಕು. ಕೇಂದ್ರ ಸರ್ಕಾರ ಹಲವಾರು ಪ್ರಕರಣಗಳಲ್ಲಿ ಅಪೋಸಿಷನ್ ಲೀಡರ್ಗಳನ್ನು ನೀವು ರಾಜಕೀಯ ವ್ಯಕ್ತಿಗಳಂದ್ರೆ ಟಾರ್ಗೆಟ್ ಮಾಡ್ತಾ ಇದ್ದೀರಿ. ನೀವು ಕಾಂಗ್ರೆಸ್ ನಾಗರಾಜ್ ಯಾದವ್ DCM ಅವ್ರು ಹೇಳಿದ್ ಕೇಳಿದ್ವಲ್ಲ, ಅರೆಸ್ಟ್ ಮಾಡಿ ನನ್ನ ತಿಹಾರ್ ಜೈಲಿಗೆ ಹಾಕ್ಬಿಟ್ರು, ಈಗ ನೋಡಿದ್ರೆ ಪ್ರಕರಣವೇ ವಜಾಗೊಂಡಿದೆ ಅಂದ್ರೆ ಅವರು ಅಲ್ವಾ? ದುರುಪಯೋಗ. ಸೂರಜ್ ರೇವಣ್ಣ ಮೇಲೆ ಒಂದು ಕೇಸ್ ಹಾಕಿ ಜೈಲಿಗೆ ಹಾಕಿದ್ರಿ, ಪೊಲೀಸರು ಬಂದು ಬಿ ರಿಪೋರ್ಟ್ ಹಾಕ್ಬಿಟ್ರು, ಅದಕ್ಕೆ ಘಟನೆನೇ ನಡೆದಿಲ್ಲ ಅಂತ. ನೋಡ್ರಿ, ಪ್ರೈಮ್ ಆಫೀಸ್ ಒಂದು FIR ಆದಾಗ ಅರೆಸ್ಟ್ ಮಾಡಬೇಕು ಅಂತ ಅರೆಸ್ಟ್ ಮಾಡ್ತಾರೆ, ತೀರ್ಮಾನ ಕೊಡ್ತಾರೆ. ನೀವು ಕನ್ವಿಕ್ಷನ್ ರೇಟ್ಗಳು ಎಷ್ಟಿದೆ, ಇಡಿದು ಎಷ್ಟಿದೆ, 0.5% ಇಲ್ಲ. ಗೊತ್ತಿದೆಯಾ ನಿಮ್ಗೆ? ನೀವು ತೀರ್ಮಾನ ನೀವು ಹೇಳ್ತಾ ಇರೋದೇನು? ನಾನು ಕೇಳಿದ್ದೇನು ನೀವು ಹೇಳ್ತಾ ಇರೋದಿರಲ್ಲ. ಸೂರಜ್ ರೇವಣ್ಣ ನಾನು ಪೊಲಿಟಿಕಲ್ ಮೋಟಿವೇಟೆಡ್ ಕೇಸ್ ಮಾಡಿದ್ವಾ? ಸರ್ಕಾರ ಸುಮೋಟೋ ಕೇಸ್ ತಗೊಂಡಿತ್ತು, ಅದರಲ್ಲಿ ದೇರ್ ಇಸ್ ಅ ಕಂಪ್ಲೇಂಟ್ ಇನ್ ದಟ್. Do you know that? ಆದ್ರೆ ಅರೆಸ್ಟ್ ಮಾಡಲು ನಿಮ್ಮ ಪಾತ್ರ ಇತ್ತು. ಅರೆಸ್ಟ್ ನಾಗರಾಜ್ ಯಾದವ್ ಒಂದು ಪ್ರಶ್ನೆಗೆ ಉತ್ತರ ಕೊಡ್ಬಿಡಿ ಅಜಿತ್ ಅವರು. ಅವಾಗ್ಲಿಂದ ಸತ್ಯ ಪ್ರಾಮಾಣಿಕ ಆ ತಾಯಿ 3 ಎಕರೆ 16 ಗುಂಟೆ ಅಂತ ಮಾತಾಡ್ತೀರಲ್ಲ, ಅಷ್ಟು ಸತ್ಯ ಪ್ರಾಮಾಣಿಕರಾಗಿದ್ರೆ ಅವತ್ ಯಾಕೆ ಸಿದ್ದರಾಮಯ್ಯ ನನಗೆ 60 ಕೋಟಿ ಕೊಡಿ ಅವಾಗ್ಲೇ ವಾಪಸ್ ಕೊಡ್ತೀನಿ ಸೈಟು ಅಂತ ಕೇಳಿದ್ರು? ಅಷ್ಟು ಸತ್ಯ ಪ್ರಾಮಾಣಿಕ ಆಗಿದ್ರೆ ಯಾಕೆ 14 ಸೈಟ್ ವಾಪಸ್ ಕೊಟ್ಟರು? ತಾಕತ್ತಿದ್ರೆ ಇಟ್ಕೊಳ್ಬೇಕಾಗಿತ್ತು, ಫೇಸ್ ಮಾಡ್ಬೇಕಾಗಿತ್ತು. ನಾನು ತಪ್ಪು ಮಾಡಿಲ್ಲ, ಗೋಲ್ ಪೋಸ್ಟ್ ಚೇಂಜ್ ಮಾಡಬೇಡ ಅಂತ ಹೇಳಿ ಅವ್ರ ವಾಪಸ್ ಬರ್ಲಿಕ್ಕೆ ಹೇಳಿ, ಅವ್ರ ವಾಪಸ್ ಬರ್ಲಿಕ್ಕೆ ಹೇಳಿ, ಕ್ಷಮೆ ಕೇಳಿ. ದೇಶದಲ್ಲಿರ್ತಕ್ಕಂಥ 11 ವರ್ಷ ಅಧಿಕಾರವನ್ನ ಹೇಳ್ತಾ ಇದ್ದಾರೆ. 60 ಕೋಟಿ ರೂಪಾಯಿ ಕೇಳಿದ್ರು ಅಂತ ವಿಚಾರನ, ಆ ವಿಚಾರಗಳನ್ನ ಹೇಳಿ ನೀವು ಈ ಚಿಮಾರಿ ಹಾಕ್ಸ್ಕೊಂಡಿರ್ತಕ್ಕಂಥದ್ದನ್ನ ದಿಕ್ಕು ತಪ್ಪಿಸಿ ನಿಂತರ ಸುಳ್ಳಾಡಕ್ ಬರಲ್ಲ ನಮ್ಗೆ. ಅಪಾಳ ಮೋಕ್ಷ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.